ಸುಮ್ಮನೆ ಟೆಂಪ್ರವರಿ, ಬಿಕಾಸ್ ದೇ ಆರ್ ಸೋ ಸ್ಟ್ರಾಂಗ್ಲಿ ರೂಟೆಡ್ ಟು ದೇರ್ ಬಿಲೀಫ್ ಸಿಸ್ಟಮ್. ಆ್ಯಂಡ್ ಅವ್ರ ಬಿಲೀಫ್ ಸಿಸ್ಟಮ್ಗೆ ನೀವು ಟಚ್ ಮಾಡೋಕೆ ಹೋದ್ರೆ ಟ್ರಿಗರ್ ಆಗಿಬಿಡ್ತಾರೆ, ವೈಲೆಂಟ್ ಆಗಿಬಿಡ್ತಾರೆ. ನನಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಇಷ್ಟೆಲ್ಲ ಲೈಫ್ ಸಿಚುವೇಶನ್ ಇದೆ, ಅಂದರೂ ಪಾಸಿಟಿವ್ ಆಗಿರು ಅಂದರೆ ಹೆಂಗೆ? ಸರಿ, ಪಾಸಿಟಿವ್ ಆಗಿರೋಕ್ಕಾಗಲ್ಲ, ಇರಬೇಡ. ಬಟ್ ನೆಗೆಟಿವ್ ಆಗಿರ್ಬೇಡ ಅಷ್ಟೇ. ಇವಾಗ ನಂಗೆ ತುಂಬ ಪ್ರೀತಿ ಇರೋರ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ನಾನು ಇಷ್ಟು ಟೆನ್ಷನ್ ಮಾಡ್ಕೊತೀನಿ, ನಾನೇ ಕೈಯಾರೆ ಇವಾಗ ಅವ್ರಿಗೆ ಸರ್ಜರಿ ಮಾಡಬೇಕು ಅನ್ನೋಷ್ಟು ಟೆನ್ಷನ್ ಮಾಡ್ತೀನಿ. ನಾನು ಏನು ಮಾಡಬೇಕಾಗಿರೋದು, ಆ್ಯಂಬುಲೆನ್ಸ್ ಬುಕ್ ಮಾಡಬೇಕಾಗಿರೋದು, ಹೋಗಿ ಡಾಕ್ಟ್ರ್ ಕೈಯಲ್ಲಿ ಅವ್ರನ್ನ ಒಪ್ಪಿಸಿ ಆಚೆ ಕಾಯೋದು. ದಟ್ ಈಸ್ ಇನ್ ಮೈ ಕಂಟ್ರೋಲ್, ದಟ್ ಈಸ್ ಮೈ ಡ್ಯೂಟಿ. ಫಾರ್ ಎಕ್ಸಾಂಪಲ್, ಬಸ್ ಮಿಸ್ ಆಗಿಬಿಡತ್ತೆ ನನಗೆ. ನಾನು ಲೇಟಾಗಿದ್ದೆ, ಬಸ್ ಮಿಸ್ ಆಯಿತು, ನಾನು ಸ್ವಲ್ಪ ಇಲ್ಲಿ ಫಾಸ್ಟಾಗಿರಬೇಕಿತ್ತು ಅನ್ನೋದು ಆ್ಯಕ್ಚುಯಲ್ ಥಿಂಕಿಂಗ್. ನನ್ನ ಟೈಮೇ ಸರಿ ಇಲ್ಲ, ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದೆ, ಹಿಂಗಾಯ್ತು, ಯಾಕೋ ನನ್ನ ನಿನ್ನೆಯಿಂದ ಇದೇ ಥರ ಪ್ಯಾಟ್ರನ್ ಕಾಣಿಸ್ತಾ ಇದೆ. ನಾನು ಇಲ್ಲಿರೋ ತುಂಬಿಸ್ಕೊತಾ ಇರ್ತೀವಿ. ಇದೇ ಸಕ್ಸಸ್ಸು, ಹಿಂಗೆ ಮಾಡಿದ್ರೇ ರೆಸ್ಪೆಕ್ಟ್ ಸಿಗೋದು, ಹಿಂಗೆ ಮಾಡಿದ್ರೇ ಇದಾವೆ, ಅವೆಲ್ಲದನ್ನು ಕಿತ್ತಾಕ್ಬೇಕು. ವಾಟ್ ಈಸ್ ಗಾಡ್? ಐಲ್ ಟೆಲ್ ಯು. ಅದು ಯಾರೋ ಒಬ್ಬ, ನಿನ್ ಟೈಮ್ ಚೆನ್ನಾಗತ್ತೆ, ಹೋಗು, ದೇವ್ರ ಮೇಲೆ ಭಾರ ಹಾಕೋಗು. ವೈ ಡೂ ದೇ ಸೇ ದೇವ್ರ ಮೇಲೆ ಭಾರ ಹಾಕೋಗು? ಮೀನ್ಸ್ ಸರೆಂಡರ್ ಆಲ್ ಯುವರ್ ಥಾಟ್ಸ್ ಆರ್ ವೆರಿ ದೇರ್, ಸೊ ದಟ್ ಆಟೋಮೆಟಿಕ್ಲಿ ಯು ವಿಲ್ ಗೋ ಬಿ ಇನ್ ದ ಪ್ರೆಸೆಂಟ್. ಲೈಕ್ ಈ ತರ ಲೈಕ್ ಯು ಆರ್ ಜಸ್ಟ್ ಅಷ್ಟೊಂದು ಡೀಪ್ ಥಿಂಕ್ ಮಾಡ್ತೀರಾ? ನಿಮ್ ಸರ್ಕಲ್ಗೆಲ್ಲ ಹೇಳಿದಿರಾ ಈ ತರ ಏನಾದ್ರು, ಈ ತರ ಇವತ್ತಿನ ಸೋಷಿಯಲ್ ಮೀಡಿಯಾ ಹಿಂಗಾಗಿದೆ, ಬಟ್ ಹಿಂಗಾದ್ರೆ ಇದು ಚೇಂಜ್ ಆಗ್ಬೋದು ಅಂತ, ಲೈಕ್ ನಿಮ್ ಸರ್ಕಲ್ ಅಲ್ಲಿ? ಪ್ರಯತ್ನ ಎಲ್ಲ ಪಟ್ಟಿದ್ದೀನಿ ಮುಂಚೆ, ಅದಕ್ಕೋಸ್ಕರ ಅದಾದ್ಮೇಲೆ ನಾನೇ ಸಾಂಗ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಫ್ರೀ ಸ್ಪಿರಿಟ್ ಅಂತ ಒಂದು ಸಾಂಗ್ ಮಾಡಿದೆ, ಅದರಲ್ಲಿ ಇದೆಲ್ಲ ರ್ಯಾಪಲ್ಲಿ ಇದೆಲ್ಲ ಹೇಳಕ್ ಟ್ರೈ ಮಾಡಿದೆ. ನೆಕ್ಸ್ಟ್ ಮನಿ ಅಂತ ಮಾಡಿದೆ, ಅದರಲ್ಲೂ ಇದೆಲ್ಲ ಹೇಳಕ್ ಟ್ರೈ ಮಾಡಿದೆ, ಈ ತರ. ಸೊ ಐ ವೆಂಟ್ ಎಕ್ಸ್ಪ್ರೆಸ್ ಇಟ್ ಥ್ರೂ ಮ್ಯೂಸಿಕ್ ಸೊ ದಟ್ ಐ ಫೀಲ್ ಈಸಿ. ಒಂದು ಅರ್ಥ ಆಗಿದೆ, ಯಾವುದೇ ಒಬ್ಬ ವ್ಯಕ್ತಿಯ ಥಾಟ್ ಪ್ರೊಸೆಸ್ ಬಿಡಿ, ಒಪಿನಿಯನ್ ಚೇಂಜ್ ಮಾಡೋಕ್ಕಾಗಲ್ಲ. ಒಪಿನಿಯನ್ ಚೇಂಜ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಟೆಂಪ್ರವರಿ, ಬಿಕಾಸ್ ದೇ ಆರ್ ಸೋ ಸ್ಟ್ರಾಂಗ್ಲಿ ರೂಟೆಡ್ ಟು ದೇರ್ ಬಿಲೀಫ್ ಸಿಸ್ಟಮ್. ಆ್ಯಂಡ್ ಅವ್ರ ಬಿಲೀಫ್ ಸಿಸ್ಟಮ್ಗೆ ನೀವು ಟಚ್ ಮಾಡೋಕೆ ಹೋದ್ರೆ ಟ್ರಿಗರ್ ಆಗಿಬಿಡ್ತಾರೆ, ವೈಲೆಂಟ್ ಆಗಿಬಿಡ್ತಾರೆ, ಯಾರೇ ಆಗಲಿ ಅಗ್ರೆಸಿವ್ ಆಗಿಬಿಡ್ತಾರೆ. ಏನೇ ಇರ್ಬೋದು, ಅವ್ರ ಬಿಲೀಫ್ ಸಿಸ್ಟಮ್ ಟಚ್ ಮಾಡೋಕೆ ಹೋಗ್ಬಾರ್ದು. ಚೇಂಜ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಿದ್ದೀರಾ? 100%. ಅವ್ರು ಏನೋ ಒಂದು ನಂಬಿಕೆ ಇದೆಯಲ್ಲ, ಅದನ್ನ ನೀವು ಮಾತಲ್ಲಿ ಏನೋ ಚೇಂಜ್ ಮಾಡಕ್ ಹೋಗ್ತೀವ, ಅದು ಅವ್ರ ಎಫೆಕ್ಟ್ ಆಗ್ತಿದ್ದಂಗೆ ಅವ್ರು ಅಗ್ರೆಸಿವ್ ಆಗಿಬಿಡ್ತಾರೆ, ವೈಲೆಂಟ್ ಆಗಿಬಿಡ್ತಾರೆ. ದೇ ವೋಂಟ್ ಪರ್ಸೀವ್ ಇಟ್ ಆಸ್ ಇಟ್ ಇಸ್. ಒಂದೇ ರೀತಿ ನನಗೆ ಇದುವರೆಗೂ ಅರ್ಥ ಮಾಡ್ಕೊಂಡಿರೋದು, ಇಫ್ ಐ ಹ್ಯಾವ್ ಟು ಚೇಂಜ್ ಸಮ್ ಫಸ್ಟ್ ಐ ಶುಡ್ ಬಿಕಮ್ ದಟ್ ಆ್ಯಂಡ್ ಇನ್ಸ್ಪೈರ್ ಬೈ ಮೈ ಆ್ಯಕ್ಷನ್. ಅಟ್ಲೀಸ್ಟ್ 5 people who are looking at me will start only if I become that. ಮಾತಲ್ಲಿ ಯಾವುದೋ ವಿಡಿಯೋ ಅಥವಾ ಬುಕ್ ಓದ್ಕೊಂಬಂದು ನಾನು ಹೇಳಿ ಅದನ್ನ ರೆಫರೆನ್ಸ್ ಕೊಟ್ಟು ನಾನು ಬುದ್ಧಿವಂತ, ನನಗೆಲ್ಲ ಗೊತ್ತು ಅನ್ನಿಸ್ಕೊಳ್ಳೋ ನನ್ನದು ಇಂಟೆನ್ಷನ್ ಆದರೆ ಇಟ್ ಈಸ್ ಯೂಸ್ಲೆಸ್. ಅಗೇನ್ ಇಟ್ ಈಸ್ ಅ ಈಗೋ ಟ್ರ್ಯಾಪ್. ದಟ್ ಎಲ್ಲರಿಗೂ ಒಂದು ಐಡೆಂಟಿಟಿ ಬೇಕು, ನಾನು ಒಂದು ಐಡೆಂಟಿಟಿ ಕ್ಯಾರಿ ಮಾಡ್ತೀನಿ. ನಾನು ಸ್ಪಿರಿಚುವಲ್, ನಾನು ತುಂಬ ಪಾಸಿಟಿವ್, ದಟ್ ಈಸ್ ಯೂಸ್ಲೆಸ್, ವೇಸ್ಟ್. ನೋ, ಯು ರಿಯಲಿ ಬಿಕಮ್ ನೋ. ಹೌದು, ಆಗ ವಿ ಕ್ಯಾನ್ ಜಸ್ಟ್ ಅಷ್ಟೇ. ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಮೊನ್ನೆ ಒಬ್ರಿಗೆ ಹೇಳ್ತಾ ಇದ್ದೆ, ಪಾಸಿಟಿವ್ ಆಗಿರೋದು ಹೆಂಗೆ ರಾಕಿ? ನೀವು ಯಾವಾಗಲೂ ಹೇಳ್ತಾ ಹೆಂಗೆ? ನನಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಇಷ್ಟೆಲ್ಲ ಲೈಫ್ ಸಿಚುವೇಶನ್ ಇದೆ, ಅಂದರೂ ಪಾಸಿಟಿವ್ ಆಗಿರು ಅಂದರೆ ಹೆಂಗೆ ಇರೋಕ್ಕೆ ಸಾಧ್ಯ? ಸರಿ, ಪಾಸಿಟಿವ್ ಆಗಿರೋಕ್ಕಾಗಲ್ಲ, ಇರಬೇಡ. ಆಯಿತಾ? ಬಟ್ ನೆಗೆಟಿವ್ ಆಗಿರ್ಬೇಡ ಅಷ್ಟೇ. ಇವಾಗ ಏನು ಸಿಚುವೇಶನ್ಸ್ ಎರಡು ಥರ ಬರುತ್ತೆ. ಒನ್ಸ್ ವಿಚ್ ಯು ಕ್ಯಾನ್ ಕಂಟ್ರೋಲ್, ಒನ್ಸ್ ವಿಚ್ ಯು ಕ್ಯಾನ್ ಕಂಟ್ರೋಲ್, ಅಲ್ವಾ? ವಿಚ್ ಈಸ್ ಇನ್ ಯುವರ್ ಹ್ಯಾಂಡ್ಸ್, ವಿಚ್ ಇಸ್ ನಾಟ್ ಇನ್ ಯುವರ್ ಹ್ಯಾಂಡ್ಸ್. ವಿ ಆರ್ ಡೀಪ್ಲಿ ಪ್ರೋಗ್ರಾಮ್ ದಟ್ ಇದು ಸಿಕ್ಬಿಟ್ರೆ ನಾನು ಖುಷಿ ಆಗ್ಬಿಡ್ತೀನಿ, ಇದಾಗ್ಬಿಟ್ರೆ ನಾನು ಖುಷಿ ಆಗ್ಬಿಡ್ತೀನಿ. ಬಿಕಾಸ್ ವಿ ಆರ್ ಪ್ರೋಗ್ರಾಮ್ ದಟ್ ಓಕೆ, ಹ್ಯಾಪಿನೆಸ್ ಇದು ಸಿಕ್ಬಿಟ್ರೆ ವಾಟ್ ಐ ವಾಂಟ್, ದಟ್ ಅಚೀವ್ಮೆಂಟ್ ಇಸ್ ದೇರ್. ದೇ ಡೋಂಟ್ ನೋ ದಟ್ ಅದು ಸಿಕ್ಕಿದ್ಮೇಲೆ ಮತ್ತೆ ಇನ್ನೊಂದು ಹೋಗುತ್ತೆ. ಲೈಕ್ ನಿಮಗೆ ಡಾಲ್ ಇಷ್ಟ, ನೀವು ಡಾಲ್ ಬಿಟ್ರೆ ನಿಮ್ಗೆ 10 ಕೋಟಿ ಕೊಟ್ಟರು ಡಾಲ್ ಇತ್ತು ಚಿಕ್ಕ ವಯಸ್ಸಲ್ಲಿ, ಇವಾಗ ಯಾಕಿಲ್ಲ? ಇಟ್ ಮೂವ್ಡ್ ಆನ್, ಅಲ್ವಾ? ದಟ್ ಸೋರ್ಸ್ ಆಫ್ ಹ್ಯಾಪಿನೆಸ್ ಇಲ್ಲಿದೆ, ಬಟ್ ಅದು ಕಂಟಿನ್ಯೂ ಆಗ್ತಾ ಇದೆ, ಆಸೆಗಳು ಅದು ಪೋಸ್ಟ್ಪೋನ್ ಆಗ್ತಾ ಇದೆ, ಆ ಚೇಸು. ಸೊ ಇವಾಗ ನನ್ನ ಕಂಟ್ರೋಲಲ್ಲಿ ಇಲ್ಲ. ತುಂಬ ಸೈಂಟಿಫಿಕ್ ಆಗಿ ಹೇಳ್ತೀನಿ, ನಾನು ಈ ಕಾನ್ಷಿಯಸ್ನೆಸ್ ಅಷ್ಟೇ. ಐ ಆಮ್ ನಾಟ್ ದ ಬ್ರೈನ್, ಐ ಆಮ್ ನಾಟ್ ದ ಬ್ರೈನ್ ಈಸ್ ಅ process, part of mind, all that debates so many idu, but I am pure consciousness, that I know. I am the witnesser, I know. So I am witnessing. ಇವಾಗ ನಾನು ಹಿಂಗೆ ಪ್ರೋಸೆಸ್ ಮಾಡ್ತೀನಿ, ನೋವು ಆಗ್ತಾ ಇದೆ ಅಂತೀನಿ, ಅಥವಾ ನನಗೆ ನೋವು ಫೀಲ್ ಆಗ್ತಾ ಇದೆ. ದೇರ್ ಆರ್ 2 ways to look at it. ನಾವೇ ಪೇಯ್ನ್ ಆಗ್ಬಿಡ್ತೀವಿ, ಆ ಥಾಟ್ ಬಂದಾಗ ನಾವೇ ಆ ಥಾಟ್ ಆಗ್ಬಿಡ್ತೀವಿ. ಏನಾರು ಆದಾಗ ವಿ ಬಿಕಮ್ ದಟ್ ಥಾಟ್. ವಿ ಡೋಂಟ್ ಸೇ ದಟ್ ಐ ಆಮ್ ಗೆಟಿಂಗ್ ದಟ್ ಥಾಟ್, ದಟ್ಸ್ ಅವೇರ್ನೆಸ್ ಇಸ್ ಗೆಟಿಂಗ್ ದಟ್ ಥಾಟ್. So when we become that thought, we tend to lose a lot of energy.
ಸೊ ಇವಾಗ ಏನೇ ಸಿಚುವೇಶನ್ ಆಗಲಿ, ಫಸ್ಟ್ ಥಿಂಗ್ ಲುಕಿಂಗ್ ಅಟ್ ಇಟ್ ಇಸ್ ನನ್ನ ಕೈಲಿ ಕಂಟ್ರೋಲ್, ಇಸ್ ಇಟ್ ಇನ್ ಮೈ ಕಂಟ್ರೋಲ್ ಆರ್ ನಾಟ್. ಇಸ್ ಇಟ್ ಇನ್ ಮೈ ಕಂಟ್ರೋಲ್ ಅಂದ್ರೆ ವಿ ಕ್ಯಾನ್ ಡೂ ಕಂಟ್ರೋಲ್ ಇಟ್. ಏನೇ ಸಿಚುವೇಶನ್, ಯಾವುದೇ ಸಿಚುವೇಶನ್ ನನ್ನ ಕಂಟ್ರೋಲಲ್ಲಿ ಏನಿದೆ. ಇವಾಗ ನಂಗೆ ತುಂಬಾ ಪ್ರೀತಿ ಇರೋರ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ನಾನು ಇಷ್ಟು ಟೆನ್ಷನ್ ಮಾಡ್ಕೊತೀನಿ, ನಾನೇ ಕೈಯಾರೆ ಇವಾಗ ಅವ್ರಿಗೆ ಸರ್ಜರಿ ಮಾಡಬೇಕು ಅನ್ನೋಷ್ಟು ಟೆನ್ಷನ್ ಮಾಡ್ಕೊತೀನಿ. ನಾನು ಏನು ಮಾಡಬೇಕಾಗಿರೋದು, ಆಂಬ್ಯುಲೆನ್ಸ್ ಬುಕ್ ಮಾಡಬೇಕಾಗಿರೋದು, ಹೋಗಿ ಡಾಕ್ಟ್ರ್ ಕೈಯಲ್ಲಿ ಅವ್ರನ್ನ ಒಪ್ಪಿಸಿ ಆಚೆ ಕಾಯೋದು. ರೈಟ್? ದಟ್ ಈಸ್ ಇನ್ ಮೈ ಕಂಟ್ರೋಲ್, ದಟ್ ಈಸ್ ಮೈ ಡ್ಯೂಟಿ. ಬಟ್ ಹೌ ಮಚ್ ಆಫ್ dramas and traumas I add, thinking and imagination, adella filter out. What is in my control, that is my duty, I will do it. Rest, don't. Ivella now dramas are negative anbodu because you are imagining it. Negative andre eno, past to future ni itkondu ಲೆಕ್ಕಾಚಾರ ಆಗ್ತಾರೆ, ಅದು ನೆಗೆಟಿವ್ ಅಂತ. ಪ್ರೆಸೆಂಟ್ ಥಾಟ್ಸ್ ಅಥವಾ ಐಡಿಯಾಸ್ ಅಥವಾ ಕ್ರಿಯೇಟಿವ್ ಆಗಿ ಏನೋ ಮಾಡ್ತಾ ಇದೀವಿ, ದಟ್ ಇಸ್ ಪಾಸಿಟಿವ್ ಅನ್ನೋದು. ಸೈಂಟಿಸ್ಟ್ ಸೇ ದಟ್ ಯು ಗೆಟ್ ಓನ್ಲಿ 3% of positive thoughts in 100% every day. ಎಲ್ಲ ಪಾಸ್ಟ್ ಟು ಫ್ಯೂಚರ್ದೇ ಇರುತ್ತೆ ಆನ್ ಅನ್ ಆವ್ರೇಜ್. ಸೊ ಆಲ್ ದಟ್ ಈಸ್ ವೇಸ್ಟ್, ಯೂಸ್ಲೆಸ್. ಸೊ ಅದನ್ನು ಹುಡುಕ್ಬೇಡ ನೀನು. ಪಾಸಿಟಿವ್ ಅಂದ್ರೆ ಜನರಲಿ ಐ ಆಮ್ ಸೇಯಿಂಗ್ ಪಾಸಿಟಿವ್ ಪಾಸ್ಟ್ ಟು ಫ್ಯೂಚರ್ ಹುಡುಕ್ಬೇಡ. ವೆರಿ ಟ್ರೂ ಸರ್. ಇಲ್ಲೇ ಇರು, ಅವಾಗ ಯು ಆರ್ ನಾಟ್ ಲುಕಿಂಗ್ ಅಟ್ ಎನಿಥಿಂಗ್ ನೆಗೆಟಿವ್. ಅಂಡ್ ಇನ್ನೊಂದು ಡಿಸ್ಟ್ರಾಟೆಡ್ ಥಿಂಕಿಂಗ್ ಅಂತೀವಿ ನಾವು. ಫಾರ್ ಎಕ್ಸಾಂಪಲ್, ಬಸ್ ಮಿಸ್ ಆಗ್ಬಿಡತ್ತೆ ನನಗೆ, ನಾನು ಲೇಟ್ ಆಗಿದ್ದೆ, ಬಸ್ ಮಿಸ್ ಆಯಿತು, ನಾನು ಸ್ವಲ್ಪ ಇಲ್ಲಿ ಫಾಸ್ಟ್ ಆಗಿರ್ಬೇಕಿತ್ತು ಅನ್ನೋದು ಆ್ಯಕ್ಚುಯಲ್ ಥಿಂಕಿಂಗು. ನನ್ನ ಟೈಮೇ ಸರಿ ಇಲ್ಲ, ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದೆ, ಹಿಂಗಾಯ್ತು, ಯಾಕೋ ನನ್ನ ನಿನ್ನೆಯಿಂದ ಇದೇ ಥರ ಪ್ಯಾಟ್ರನ್ ಕಾಣಿಸ್ತಾ ಇದೆ, ನಾನು ಹಿಂಗೇ ಆಗ್ತಾ ಇದೆ ಅನ್ನೋ ಡಿಸ್ಟ್ರಾಟೆಡ್ ಥಾಟ್ಸಲ್ಲಿ ಏನಾಗುತ್ತೆ, ವಿ ಅಗೇನ್ ಇಲ್ಲೇ ಇರೋದು ತುಂಬಿಸ್ಕೊತಾ ಇರ್ತೀವಿ. ಇಲ್ಲ, ಅಷ್ಟೊಂದು ಆ್ಯಕ್ಚುಲಿ ಇಲ್ಲ. ಲೈಫ್ ಇಸ್ ನಾಟ್ ಮೆಂಟ್ ಟು ಬಿ ನಾವು ಕಷ್ಟಪಡಕ್ಕೆ, ಹಾರ್ಡ್ ವರ್ಕ್ ಮಾಡಕ್ಕಲ್ಲ ಇರೋದು. ನಾವು ಹಂಗೆ ಮಾಡ್ಕೊಂಡಿದೀವಿ. ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಲೈಫ್ ಈಸ್ ಲೈಫ್. ದಟ್ ಈಸ್ ವೈ ವಿ ಹ್ಯಾವ್ ದಟ್ ಎಕ್ಸ್ಟ್ರಾ ಕಾನ್ಷಿಯಸ್ನೆಸ್ ಅಲ್ವಾ. ದಟ್ ಈಸ್ ಓನ್ಲಿ ಥಿಂಗ್ ವಿ ಹ್ಯಾವ್. ರೆಸ್ಟ್ ಎವ್ರಿಥಿಂಗ್ ಅನಿಮಲ್ಸ್ ಡೂ, ವಿ ಡೂ. ಸರ್ವೈವಲ್ ಬೇಸ್, ವೆರಿ ಬೇಸಿಕ್ ಸರ್ವೈವಲ್ ಎಲ್ಲ ಅನಿಮಲ್ಗೂ ಇನ್ಬಿಲ್ಟ್ ಇದೆ. ನಾವು ಕಂಟ್ರಿ ಅಂತ ಕಟ್ಕೊಂಡಿದ್ದೀವಿ, ರಿಲಿಜನ್ ಅಂತ ಮಾಡ್ಕೊಂಡಿದ್ದೀವಿ, ನಮ್ಮ ಎಲ್ಲದಕ್ಕೂ ನಾವು EMI, ಗೋಲ್, ಕರಿಯರ್, ಬದುಕಿದ್ರೆ ಹಿಂಗೆ ಬದುಕಬೇಕು, ಎಲ್ಲ ಬಾಯ್ಲ್ಸ್ ಡೌನ್ ಟು ಸರ್ವೈವಲ್ಲ. ಅಷ್ಟೇನಾ? ವಿಚ್ ಎವ್ರಿ ಅನಿಮಲ್ ಡೂ. ಫೀಲಿಂಗ್ ಇಸ್ ಸೇಮ್. ದ ಸೊಲೇಸ್, ಒಂದು ಸಮಾಧಾನಕರ ಫೀಲಿಂಗ್ ಇಸ್ ಸೇಮ್ ವಿತ್ ಆಲ್ ಅನಿಮಲ್ಸ್. ಅದು ಬಿಟ್ರೆ ಇನ್ನೇನಿದೆ? ಸೆಕ್ಷುಯಾಲಿಟಿ. ಅದು ಅನಿಮಲ್ಸ್ ಅಟ್ಲೀಸ್ಟ್ ಟೈಮ್ ಇದೆ ಅವಕ್ಕೆ, ನಮಗೆ ಫ್ರೀ ಫ್ಲೋ. ಬಟ್ ವಿ ಆರ್ ಸೋ ಕಂಟಾಮಿನೇಟೆಡ್ ಅಂಡ್ ಎಂಗೇಜ್ಡ್ ಇನ್ ಆಲ್ ಓನ್ಲಿ ದಟ್ ಆಸ್ಪೆಕ್ಟ್ ವೇರ್ ವಿ ಆರ್ ಸೋ ಅನಿಮಲಿಸ್ಟಿಕ್ ಇನ್ ದಟ್ ಆಲ್ಸೋ. ಸೊ ಅಗೇನ್ ಅನಿಮಲಿಸ್ಟಿಕ್. ಅದು ಬಿಟ್ರೆ ಸೆನ್ಸ್ ಆಫ್ ಸೆಕ್ಯೂರಿಟಿ, ಕಾಂಪಿಟೇಟಿವ್ನೆಸ್, ಅದರಲ್ಲಿ ಎಷ್ಟು ಜಲಸಿ, ಎಷ್ಟು ಕಾಂಪಿಟೇಟಿವ್ನೆಸ್ಸು, ಎಷ್ಟು ಕಂಪ್ಯಾರಿಸನ್ಸು. ಅಗೇನ್ ವಿ ಆರ್ ಸೋ ಇಮ್ಯಾಜಿನೇಷನ್. ಬೇಸಿಕ್ ಇರೋದಷ್ಟೇ ಅಲ್ವಾ. ಅಷ್ಟನ್ನ ಬ್ಯಾಲೆನ್ಸ್ ಮಾಡಿಬಿಟ್ರೆ ಯು ಆರ್ ನಥಿಂಗ್ ಬಟ್ ಲವ್. ಯುವರ್ ಆಕ್ಷನ್ ವಿಲ್ ನ್ಯಾಚುರಲಿ ಬಿ ಸೆಲ್ಫ್ಲೆಸ್. ಸೆಲ್ಫ್ಲೆಸ್ ಆಗಿ ಇರಕ್ಕೆ ಸಾಧ್ಯ ಇಲ್ಲ, ಅದು ಆಗೋದು. ನಾವು ಎಲ್ಲ ನಮ್ಮ ತುಂಬಿಕೊಂಡಾಗ ಏನು ಓವರ್ಫ್ಲೋ ಆಗುತ್ತೆ, ಅದು ಸೆಲ್ಫ್ಲೆಸ್ನೆಸ್. ಹೆಂಗೆ ಸರ್ ಇಷ್ಟೊಂದು ಪ್ರಾಕ್ಟಿಕಲ್ ಆಗಿ ಲೈಫ್ನ ಲೈಕ್ ಸೋ ಡೀಪ್ ವೆನ್ ಯು ಆರ್ ಜಸ್ಟ್ ಟೆಲ್ಲಿಂಗ್. ಅಂದರೆ ಜೀವನ ಇರೋದು ಲೈಕ್ ಅಂದರೆ ಕಾನ್ಶಿಯಸ್ನೆಸ್ ಅಲ್ಲಿ ಬದುಕೋದಕ್ಕೆ. ಅದ್ಬಿಟ್ಟು ನಾವು ಬೇರೆ ಎಲ್ಲ ಲೈಕ್ ನಾಳೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಈವನ್ ಮೀ ಲೈಕ್ ಕುತ್ಕೊಂಡಿರ್ಬೇಕಾದ್ರೆ ನೆನ್ನೆ ಹಿಂಗೆ ಮಾಡಬಾರ್ದಾಗಿತ್ತು, ನಾಳೆ ಅಟ್ಲೀಸ್ಟ್ ಹಿಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಹೊರತು ಇವತ್ತಿನ ಒಂದು ಸಿಚುವೇಶನ್ ಬಗ್ಗೆ ಇವತ್ತು ಐ ಶುಡ್ ಬಿ ಹ್ಯಾಪಿ ಅನ್ನೋದನ್ನ ವಿ ವಿಲ್ ನಾಟ್ ಥಿಂಕ್. ಬಟ್ ಯು ಹ್ಯಾವ್ ಜಸ್ಟ್ ಅದೆಲ್ಲ ಏನೋ ಲೈಕ್ ಯು ಹ್ಯಾವ್ ಒಂದು ರಿಯಾಲಿಟಿ ಲೈಕ್ ದಿಸ್ ಇಸ್ ಲೈಫ್ ಅನ್ನೋದನ್ನ ಅಷ್ಟು ನೀಟಾಗಿ ಅರ್ಥಕೊಂಡಿದ್ರಲ್ಲ. ಹಿಂಗೆ ಇದೆಲ್ಲ ಯಾವಾಗ ಸಾಧ್ಯ ಆಯ್ತು ನಿಮ್ಮ ಲೈಫಲ್ಲಿ ಅಂತ? ಇಲ್ಲ, ಥ್ರೂ ಔಟ್ ಆ ಕ್ಯೂರಿಯಾಸಿಟಿ ಮುಂಚೆಯಿಂದಾನು ಹಿಂಗೆ ಇದೆ ಅಥವಾ ಈಗ ಈ ತರ? ಮುಂಚೆಯಿಂದಾನು ಹಿಂಗೆ. ಬಟ್ ಐ ವಾಸ್ ಬಿಗ್ ಬಾಸ್ ಅವ್ರಿಗೂ ವೆರಿ ಫ್ಯೂ ಪೀಪಲ್ ನ್ಯೂ ಮೀ ಪರ್ಸನಲಿ. ಎಲ್ಲರಿಗೂ ಒಪಿನಿಯನ್ಸ್ ಇತ್ತು ಅಷ್ಟೇ, ಹಂಗೆ ಹಿಂಗೆ ಅದು ಇದು ಅಂತ. ನನ್ನ ಜೊತೆ ವರ್ಕ್ ಮಾಡಿದವರು, ನನ್ನ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ಒಂದು ಫ್ಯೂ ವೆರಿ ಅಷ್ಟೇ ಗೊತ್ತಿತ್ತು ನನಗೆ. ಬಟ್ ಆಮೇಲೆ ಬಿಗ್ ಬಾಸ್ ಆದ್ಮೇಲೆ ಐ ನೆವರ್ ಥಾಟ್ ದಟ್ ಪೀಪಲ್ ವಿಲ್ ಅಡ್ರೆಸ್ ಮೀ ಆಸ್ ಹೌ ಕಾಮ್ ಐ ಆಮ್, ಹೌ ರಿಲ್ಯಾಕ್ಸ್ಡ್ ಐ ಆಮ್. ಐ ಥಾಟ್ ದಿಸ್ ಇಸ್ ಬೇಸಿಕ್, ಎವ್ರಿ ಒನ್ ವಿಲ್ ಬಿ ಲೈಕ್ ದಿಸ್. I didn't know that is a special quality. ಲೈಕ್ ನಿಮ್ ತರ ಎಲ್ಲರೂ ಇರ್ತಾರೆ? ಎಲ್ಲರಿಗೂ ಇರ್ತಾರೆ, ಎಲ್ಲರೂ ಇದೇ ಲೆವೆಲ್ ಅಲ್ಲೇ ಇರ್ತಾರೆ. ಅಂದ್ರೆ ಇದೇನ್ ದೊಡ್ಡ ವಿಷಯ ಅಲ್ಲ ಅಂತ ಅನ್ಕೊಂಡಿದ್ದಾರೆ. ಅದೇನ್ ದೊಡ್ಡ ವಿಷಯನ ಅಂತ ಇತ್ತು ನನ್ಗೆ ಆಚೆ ಬಂದ ತಕ್ಷಣ. ಫಸ್ಟ್ ವೆನ್ ಐ ಗಾಟ್ ಟು ನೋ ದಟ್
ಏನು ಕಾಮ್ ಆಗಿದೆ ಏನೋ ಹೆಂಗಿದ್ದೆ ಏನು ಅಂತ ಹೇಳಿದಾಗ, ಬಿಕಾಸ್ ದಟ್ ಈಸ್ ಅವರ್ ನ್ಯಾಚುರಲ್ ಫಂಡಮೆಂಟಲ್ ಥಿಂಗ್. ಅದೇನು ಎಕ್ಸ್ಟ್ರಾ ಸ್ಟ್ರೆಂತ್ ಅಲ್ಲ, ತುಂಬ ಫಂಡಮೆಂಟಲ್. ಅವಾಗ ಐ ಸ್ಟಾರ್ಟೆಡ್ ಗೆಟಿಂಗ್ ದ ಡ್ರೈವ್ ಟು ಓಕೆ ನನ್ನ ಇದನ್ನ ಇನ್ನೂ ಕಮ್ಯುನಿಕೇಟಬಲ್ ಆಗಿ ಸ್ಪ್ರೆಡ್ ಮಾಡಬೇಕು, ಹೇಳಬೇಕು. ಸೊ ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಪೀಪಲ್, ಹೆಲ್ಪಿಂಗ್ ಪೀಪಲ್. ಇನ್ಸ್ಟಾಗ್ರಾಮಲ್ಲಿ ಹಂಗೆ ಯಾರ್ಯಾರು ಮೆಸೇಜ್ ಮಾಡ್ತಾರೆ ಅವ್ರಿಗೆಲ್ಲ. ಸೊ ಅದು ಮಾಡ್ತಾ 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 ಇನ್ನೂ ಸ್ಪೀಡಪ್ ಆಯಿತು ಪ್ರಾಸೆಸ್. ದ ವೇ ಐ ಕಮ್ಯುನಿಕೇಟ್ ಇದೆಲ್ಲ ಇತ್ತು, ಬಟ್ ನಮ್ಗೆ ಹೇಳಕ್ಕೆ ಗೊತ್ತಾಗ್ತಿರ್ಲಿಲ್ಲ. ನಾವು ಐ ಕ್ಯಾನ್ ಕಮ್ಯುನಿಕೇಟ್ ಇಟ್ ವೆಲ್. ಸೊ ನೀವು ಹೇಳಿದ್ದು ಹೆಂಗಿತ್ತು ಗೊತ್ತಾ, ಆಸ್ ಅ ಪರ್ಸನ್ ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಅಂದ್ರೆ ಒಂದು ಪ್ರೋಗ್ರಾಮಿಂಗ್ ಮಾಡಿ ಲೈಕ್ ನಮ್ಮ ಒಳಗೆ ಹಾಕಿರ್ತಾರೆ, 100%. ಬಟ್ ಅಂದ್ರೆ ಇಲ್ಲಿವರೆಗೂ ಐ ವಾಸ್ ಜಸ್ಟ್ ಥಿಂಕಿಂಗ್ ನಮ್ ಲೈಕ್ ದೇವ್ರು ಹುಡ್ಸಿರ್ತಾರೆ, ಲೈಕ್ ಕಂಪ್ಲೀಟ್ ಧರ್ಮ, ರಿಲಿಜನ್, ಕೆಲ್ಸ, ಮನೆ, ಲೈಕ್ ಇದಾಗಿ ಒಂದ್ ಏಜ್ ಆಗಿದ ತಕ್ಷಣ ಮದ್ವೆ ಆಗ್ಬೇಕು, ಆಮೇಲೆ ಮಕ್ಳು, ಕಂಪ್ಲೀಟ್ ಆಗಿ ಈ ತರ ನಮ್ಮ ಸೊಸೈಟಿ ನಮ್ಮನ್ನ ಬಿಲ್ಡ್ ಮಾಡಿರುತ್ತೆ. ಹ್ಯಾಸ್ ಯು ಸೆಡ್, ನೀವು ಹೇಳ್ದಾಗ ಹೆಂಗಿತ್ತು, ಇಟ್ಸ್ ಕಂಪ್ಲೀಟ್ ಪ್ರೋಗ್ರಾಮಿಂಗ್. ನಮ್ ಕಂಪ್ಲೀಟ್ ಸಿಸ್ಟಮ್ ಇಟ್ಸ್ ಪ್ರೋಗ್ರಾಮಿಂಗ್. ಹಿಂಗೆ ಇರಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನೆಗೆಟಿವ್ ಬೇಡ. ಲೈಕ್ ಇದು ಮೈ ಒಪಿನಿಯನ್. ಹೌದು, ನಾವು ವಿ ಆರ್ ಇನ್ ಅ ಪ್ರೋಗ್ರಾಮ್, ವಿ ಆರ್ ಆಲ್ರೆಡಿ ಇನ್ ಅ ಪ್ರೋಗ್ರಾಮ್. ಬಟ್ ಆ ಪ್ರೋಗ್ರಾಮ್ ಅರ್ಥ ಮಾಡ್ಕೊಂಡು ಆಚೆ ಬರಬೇಕು, ಡಿಟ್ಯಾಚ್ ಆಗಬೇಕು. ಆಚೆ ಬರೋಕ್ಕಾಗಲ್ಲ, ಡಿಟ್ಯಾಚ್ ಆಗಬೇಕು ಆ ಪ್ರೋಗ್ರಾಮಿಂದ. ಆ ಪ್ರೋಗ್ರಾಮ್ ಈಲ್ಡ್ ಆಗಬಾರ್ದು. ಏನು ಪ್ರೋಗ್ರಾಮ್, ನಮಗೆ ಬಿಲೀಫ್ ಸಿಸ್ಟಮಲ್ಲಿ ಏನೇನು ಸ್ಟೋರ್ ಆಗಿದೆ, ಇದೇ ಸಕ್ಸಸ್ಸು, ಹಿಂಗೆ ಮಾಡಿದ್ರೇ ರೆಸ್ಪೆಕ್ಟ್ ಸಿಗೋದು, ಹಿಂಗೆ ಮಾಡಿದ್ರೇ ಇದಾವೆ, ಅವೆಲ್ಲದನ್ನು ಕಿತ್ತಾಕ್ಬೇಕು. ಗಾಡ್, ಆ ಫಿಯರ್ ಇದೆಯಾ ಹೊಡೆದಾಕ್ಬೇಕು. ಫಿಯರ್ ಇದೆ ದೇವ್ರಿಗೆ ಅಂದರೆ ನಿಮಗೆ ಯು ಆರ್ ನಾಟ್ ಕನೆಕ್ಟೆಡ್ ಟು ಗಾಡ್. ದೇವ್ರ ಬಗ್ಗೆ ಭಯ ಇದೆ ಅಂದಾಗ ಯು ಆರ್ ಅಫ್ರೇಡ್, ಯು ಆರ್ ನಾಟ್ ಕನೆಕ್ಟೆಡ್. ವಾಟ್ ಈಸ್ ಗಾಡ್? ಐಲ್ ಟೆಲ್ ಯು. ಸಪೋಸ್ ಲೆಟ್ ಸೇ ನಾವು ಕಣ್ಣಲ್ಲಿ ನೋಡೋಕ್ಕಾಗೋದು ವೆರಿ ಲಿಮಿಟೆಡ್ ಸ್ಪೆಕ್ಟ್ರಮ್ ಐಸೈಟಲ್ಲಿ ಅಲ್ವಾ. ಇಷ್ಟು ಈ ಕಡೆ ಸ್ಪೆಕ್ಟ್ರಮ್ ನೋಡೋಕ್ಕಾಗಲ್ಲ, ಈ ಕಡೆ ಸ್ಪೆಕ್ಟ್ರಮ್ ವೆರಿ ಲಿಮಿಟೆಡ್ ಸ್ಪೆಕ್ಟ್ರಮ್. ಕೇಳೋದು ಅಷ್ಟೇ, ವೆರಿ ಲಿಮಿಟೆಡ್ ಹರ್ಟ್ಸ್. ಅದ್ರ ಮೇಲೆ ಕೇಳಲ್ಲ, ಅದ್ರ ಲೋ ಕೇಳಲ್ಲ. ಸೊ ಇಡೀ ರಿಯಾಲಿಟಿಲಿ ನೋಡ್ತಾ ಇರೋದು, ನಾವು ಪರ್ಸೀವ್ ಮಾಡ್ತಾ ಇರೋದೇ 20%. ಇಲ್ಲಿ ಅಕ್ಕಪಕ್ಕ ಎಷ್ಟೋ ಹೀಟ್ ವೇವ್ಸ್, ಲೈಟ್, ಇವಾಗ ಬಾಡಿ ಲೈಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಹೀಟ್. ಎನಿಥಿಂಗ್ ವಿಚ್ ಪ್ರೊಡ್ಯೂಸಸ್ ಹೀಟ್ ಪ್ರೊಡ್ಯೂಸಸ್ ಲೈಟ್. ಕಾಣಿಸ್ತಲ್ಲ ನಮಗೆ ನೇಕೆಡ್ ಆಗಿ. ಸೊ ಪರ್ಸೀವ್ ಮಾಡ್ತಾ ಇರೋದೇ ಇಷ್ಟು, ಕಾಳಷ್ಟು. ಅದು ಯಾವ್ದ್ರಲ್ಲಿ ಪರ್ಸೀವ್ ಮಾಡ್ತಾ ಇದ್ದೀವಿ? ನಮ್ಮ ಹ್ಯೂಮನ್ ಬ್ರೈನ್ ಅಲ್ವಾ. ನಮ್ಮದೇ ಹ್ಯೂಮನ್ ಬ್ರೈನ್ ಅದು ಒಂದು ಲಿಮಿಟೇಷನ್ ಇದೆ, ಅದು ಪರ್ಸೀವ್ ಮಾಡೋದೇ ಇಷ್ಟು. ಅದು ರಿಯಾಲಿಟಿ ಕ್ರಿಯೇಟ್ ಮಾಡ್ತಾ ಇದೆ. ಈ ಬ್ರೈನನ್ನ, ಈ ಪರ್ಸೆಪ್ಷನಲ್ಲಿ ನೀವು ಇಡೀ ಕಾಸ್ಮೋಸ್, ಇಡೀ ಬ್ರಹ್ಮಾಂಡ, ಆಲ್ ದಿಸ್ ಪ್ಲಾನೆಟ್, ಇದನ್ನ ಕ್ರಿಯೇಟ್ ಮಾಡಿರೋ ಬ್ರೈನನ್ನು ಅರ್ಥ ಮಾಡ್ಕೊಳಕ್ ಸಾಧ್ಯನಾ? Is it practically possible? No. You cannot understand God with a human brain. You cannot know God. You cannot limit him or that energy into language or anything. But you can tune into that frequency. You can tune into that frequency. How do you tune into that frequency? When you move over survival, ಎವ್ರಿ ಡೇ ನಿಮ್ಮ ಥಾಟ್ ಒಂದು ಸರ್ವೈವಲ್ಗೆ ಹೋಗಬಾರ್ದು. ವೆನ್ ಯು ಮೂವ್ ಓವರ್ ಸೆಕ್ಷುಯಾಲಿಟಿ, ವೆನ್ ಯು ಆರ್ ನಾಟ್ ಕಂಪೇರಿಂಗ್ ಯುವರ್ ಸೆಲ್ಫ್, ವೆನ್ ಯು ಆರ್ ಇನ್ ಪೀಸ್ ವಿತ್ ಎವ್ರಿ ಒನ್, ವೆನ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಲ್ ದಿಸ್ ಮೆಟೀರಿಯಲ್ ಸ್ಟಫ್, ಇವೆಲ್ಲ ಮೆಟೀರಿಯಲಿಸಮ್ ಅನ್ನೋದು ಅರ್ಥ ಆದಾಗ, ವೆನ್ ಯು ಮೂವ್ ಇನ್ನೂ ಮೇಲೆ ಹೋದಾಗ, ದಟ್ ಲವ್, ದಟ್ ಇನ್ಕ್ಲೂಸಿವ್ನೆಸ್, ದಟ್ ಸಪೋರ್ಟ್, ಆಮೇಲೆ ಇಲ್ಲಿಗೆ ಬಂದಾಗ ದಟ್ ವರ್ಡ್ಸ್ ಯು ಟಾಕ್ ಫಾರ್ ದ ಸೇಕ್ ಆಫ್ ಟ್ರೂತ್, ಆಮೇಲೆ ಇಲ್ಲಿಗೆ ಬಂದಾಗ ದ ಇಂಟ್ಯೂಷನ್ ಯು ಗೆಟ್, the things which you will know that what is right, what is wrong, because you are so connected, you know that everybody is one, it is me. Then you will reach, you can, what else will you think 24/7? The thoughts that will come, you will tune into that frequency. That was Akka Mahadevi, that was all the Sufi saints, that was Baswanna, that was Jesus Christ. They all tuned into that frequency, and ಆ ಕಾಲಘಟ್ಟದಲ್ಲಿ they flowed. ಏನಂತ ಮಾತಾಡಿದ್ರು? ಅದೇ ಟ್ರೂತ್ಸ್ ಮಾತಾಡಿದ್ರು. ಎಲ್ಲ ಟ್ರೂತ್ ಅದೇ ಇತ್ತು. ಮಾತಾಡೋ ಭಾಷೆ, ಶೈಲಿ, ರೆಲೆವೆನ್ಸಿ ಬೇರೆ ಇದ್ರು, ಟ್ರುತ್ ಅದೇ ಇತ್ತಲ್ಲ. ದೇ ಆಲ್ ಸೆಡ್ ಲುಕ್ ವಿತ್ ಇನ್, ದೇ ಆಲ್ ಸೆಡ್ ಗಾಡ್, ಬುದ್ಧ, ಯಾರ್ಯಾರು ಹ್ಯೂಮನ್ ಫಾರ್ಮ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ದೇ ಆಲ್ ಟ್ಯೂನ್ಡ್ ಇನ್ ಟು ದಟ್ ಫ್ರೀಕ್ವೆನ್ಸಿ ಇನ್ ದ ಮೈಂಡ್. ದೇ ವರ್ ಇನ್ ದಟ್ ಸ್ಟೇಟ್ ಆಫ್ ಮೆಂಟಲ್ ಮೈಂಡ್. ಹೌ ಡು ಯು ಕಮ್ ಟು ದಟ್ ಸ್ಟೇಟ್ ವೆನ್ ಯು ಆರ್ ಬಿಸಿ ವಿತ್ ಸರ್ವೈವಲ್, ಸೆಕ್ಷುಯಾಲಿಟಿ ಆರ್ ಆಲ್ ದಿಸ್? ಇಟ್ ಈಸ್ ಇಂಪಾಸಿಬಲ್ ಅಲ್ವಾ. ಒಂದೇ ಚಾನಲ್ಗೆ ಟ್ಯೂನ್ ಆಗಕ್ಕೆ ಸಾಧ್ಯ, ಒಂದೇ ಫ್ರೀಕ್ವೆನ್ಸಿಗೆ ಅದು ಟ್ಯೂನ್ ಆಗಕ್ಕೆ ಸಾಧ್ಯ. ಇದೆಲ್ಲ ಇಲ್ಲದೆ ಇರುವಾಗ ಅದು ಆಟೋಮೆಟಿಕ್ ಅಲ್ಲಿಗೆ ಟ್ಯೂನ್ ಆಗುತ್ತೆ. ಸೊ ವೆನ್ ಯು ಅನ್ಲರ್ನ್, ವೆನ್ ಯು ಅನ್ಬಿಕಮ್, ವೆನ್ ಯು ಶೆಡ್ ಎವ್ರಿಥಿಂಗ್ ವಿಚ್ ಯು ಥಿಂಕ್ ಯು ಆರ್, observe, when you observe that whatever prejudice, whatever
judgments you are making, all that is mental construct. No, that pure presence is void, it is empty. ಕಷ್ಟ ಸರ್. ಲೈಕ್ ವಾಟ್ ಯು ಸೆಡ್ ಅಲ್ವಾ, ಆ ಥರ ಆಗೋದಕ್ಕೆ ಲೈಕ್ ಬರ್ತಾ ಬರ್ತಾ ನಮ್ಮ ಮಾತಾಗಿರ್ಬೋದು, ದ ವೇ ವಿ ಥಿಂಕ್, ದ ವೇ ನೆಕ್ಸ್ಟ್ ವಿ. ಸಿಂಪಲ್. It's ಇವಾಗ very- ನಿಮ್ಮ ಸುತ್ತಮುತ್ತ ಎಷ್ಟು ತರ ಡಿಫ್ರೆಂಟ್ ಸೌಂಡ್ಸ್ ನಿಮ್ ಕಿವಿಗೆ ಬೀಳ್ತಾ ಇದೆ. 10 ಸೆಕೆಂಡ್ ಸೈಲೆನ್ಸ್ ಅಲ್ಲಿ ಕೇಳಿಸಿ. ಅದು ಲೈವ್ ಅಲ್ಲಿ ಎಲ್ಲರೂ ಪ್ರೆಸೆಂಟ್ ಅಲ್ಲಿ ಮಾಡ್ತಾ ಇರೋ ಸೌಂಡ್, ಎಲ್ಲರಿಗೂ ಒಂದು ಪ್ರಚೋದನೆ ಆಗಿ ಒಂದು ಮೋಟಿವೇಶನ್ ಆಗಿ ಮಾಡಿ. ಇಟ್ ಈಸ್ ಅ Okay. ಮ್ಯೂಸಿಕ್. ಸರ್ ಇಟ್ ಈಸ್ ಲೈಕ್ ಅ ಮ್ಯೂಸಿಕ್. 10 ಸೆಕೆಂಡ್ಸ್. I was ಎಷ್ಟು just ತರ listening ಎಷ್ಟು ತರ ಸೌಂಡ್ ಅಂದಾಗ ಯುವರ್ ಅವೇರ್ನೆಸ್ ಆಟೋಮೆಟಿಕ್ಲಿ ಕಮ್ಸ್ ಹಿಯರ್ ನ್ಯಾಚುರಲಿ. ಎಷ್ಟು ತರ ಸೌಂಡು ಇದು ಆಟೋಮೆಟಿಕ್ ಆಗಿ ನಿಮ್ಮ ಬಾಡಿ ಮೇಲೆ ನಿಮ್ಮ ಗಮನ ಇಟ್ಕೊಂಡಾಗ ಏನಾಗುತ್ತೆ, ಯು ವಿಲ್ ಆಟೋಮೆಟಿಕ್ಲಿ ಬಿ ಅವೇರ್. ಸಿಂಪಲ್. ಎಸ್. ಇವಾಗ ಮೈಂಡ್ ಅನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ತುಂಬಾ ಥಾಟ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಆಯ್ತು, ಮೈಂಡ್ ನ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿ. ಮೈಂಡ್ ನ ಅಬ್ಸರ್ವ್ ಮೈಂಡ್ ನ ಮಾಡೋದು. ಅಬ್ಸರ್ವ್ ಮಾಡಿ ಎಲ್ಲಿಂದ ಥಾಟ್ ಬರ್ತಾ ಇದೆಯೋ, ಬಾರಪ್ಪ ಇವಾಗ ಒಂದು ಥಾಟ್ ಕೊಡಪ್ಪ ಅಂತ ಹೇಳಿ ನೋಡಿ. ಅಬ್ಸರ್ವ್ ಯುವರ್ ಮೈಂಡ್, ಇಟ್ ಬಿಕಮ್ಸ್ ಕ್ವೈಟ್. ಅಷ್ಟೇ. ಅದಕ್ಕೇನು ಅಚೀವ್ಮೆಂಟ್ ಬೇಕಾ? ಯು ಅಬ್ಸರ್ವ್ ಇಟ್, ಇಟ್ ಬಿಕಮ್ಸ್ ಕ್ವೈಟ್. ಸರೆಂಡರ್, ಹ್ಯಾಂಡ್ಸ್ ಅಪ್. ಇಫ್ ಯು ಡೋಂಟ್ ಅಬ್ಸರ್ವ್, ಇಟ್ ವಿಲ್ ರೈಡ್ ಆನ್ ಯು, ಆನ್ ಯುವರ್ ಪ್ರಜ್ಞೆ. ಹೌದು ಸರ್. ನಾನು ಐ ಜಸ್ಟ್ ಒಂದು ಥಾಟ್ ಕೊಡಪ್ಪ ಅಂದ್ರೆ ಇಟ್ಸ್ ಕ್ವೈಟ್. ಬಿಕಾಸ್ ವಿ ಡೋಂಟ್ ನಮ್ಮ ಮೈಂಡು, ಬ್ರೈನು, ಪ್ರಜ್ಞೆ, ಗಮನನೇ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅರ್ಧ ಡನ್. ಅದು ಅರ್ಧ ಡನ್. ಹೆಂಗ್ ಸರ್, ಲೈಕ್ ಐ ವಾಸ್ ಜಸ್ಟ್ ಶಾಕ್. ಅಂದ್ರೆ ಇಷ್ಟೊಂದು ಲೈಕ್ ವಿ ಹ್ಯಾವ್ ಟು ಕಂಟ್ರೋಲ್ ಅಲ್ವಾ? ಕಂಟ್ರೋಲ್ ಯು ಕಾಂಟ್. ಯು ಆರ್ ಕಂಟ್ರೋಲಿಂಗ್ ವಿತ್ ಯುವರ್ ಮೈಂಡ್ ಓನ್ಲಿ. ನೋ, ಯು ಆರ್ ಯೂಸಿಂಗ್ ಮೈಂಡ್ ಓನ್ಲಿ ಟು ಕಂಟ್ರೋಲ್. ಅಬ್ಸರ್ವ್ ನ್ಯೂಟ್ರಲಿ, ವಿತೌಟ್ ಎನಿ ಪ್ರೆಜುಡಿಸ್. ಗುಡ್ ಥಾಟ್ಸ್, ಬ್ಯಾಡ್ ಥಾಟ್ಸ್ ಏನಿಲ್ಲ. ಅಬ್ಸರ್ವ್, ಇಟ್ ವಿಲ್ ಬಿಕಮ್ ಕ್ವೈಟ್. God. ದ ಮೋರ್ ಯು ಪ್ರಾಕ್ಟೀಸ್ ಬೀಯಿಂಗ್ ಅವೇರ್, ಅದು ಸ್ಟ್ರೆಂಥನಿಂಗ್ ಆಗ್ತಾ ಹೋಗುತ್ತೆ. ಅವಾಗ ಥಾಟ್ಸು ಏನಾಗುತ್ತೆ, ಇವಾಗ ಥಾಟ್ಸ್ ಬಂದ ತಕ್ಷಣ ನಾವೇ ಥಾಟ್ಸ್ ಆಗೋಗ್ತಾ ಇದೀವಲ್ಲ, ಅದು ಯಾವ ಸ್ಟೇಜಿಗೆ ಬರುತ್ತೆ, ಥಾಟ್ ಬರ್ತಾ ಇದೆ, ಇಗ್ನೋರ್ ಅನ್ನೋ ಸ್ಟೇಜಿಗೆ ಬರ್ತೀವಿ. ನನಗೆ ಕೋಪ ಬಂತು ಅನ್ನೋದಕ್ಕಿಂತ ನನಗೆ ಆ್ಯಂಗರ್ ಅನ್ನೋದು ಅರೈಸ್ ಆಗ್ತಾ ಇದೆ, ಎಲ್ಲದರಿಂದ ಸೆಪರೇಟೆಡ್ ಆಗಿ ನೋಡ್ತೀವಿ ನಾವು. ಅದಾಗೋಗಕ್ಕೋ. ಓಕೆ. ದೇವರ ಬಗ್ಗೆ ಹೇಳ್ತೀರಿ ಸರ್? ಲೈಕ್ ನಾವು ದೇವರನ್ನ ಸೊ ಯು ಕಾಂಟ್, ಬೇಸಿಕ್ಲಿ ಅದೇ ನಾನು ಹೇಳಿದ್ದು, ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಆರ್. ಮತ್ತೆ ಇವಾಗ can tune into that ಸೊಸೈಟಿ frequency. ನಡೀತಿರೋದೆಲ್ಲ ಏನು ಸರ್ ದೇವರ ಹೆಸರಲ್ಲಿ? ಲೈಕ್ ಡು ಯು ಬಿಲೀವ್ ಇನ್ ಗಾಡ್? ಎಸ್, ಐ ಬಿಲೀವ್ ಇನ್ ಗಾಡ್. ಗಾಡ್ ಅಂದ್ರೆ ಕ್ರಿಯೇಟರ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್. ಓಕೆ. ಇಡೀ ಮ್ಯಾಟ್ರಿಕ್ಸ್ ನೇಮ್ ಕ್ರಿಯೇಟ್. ಅಲ್ಲ ಇದೇ ದೇವರು. ಐ ಬಿಲೀವ್ ಇನ್ ಗಾಡ್. ಐ ಟೆಲ್ ಯು, ಇವಾಗ ಆ ಫ್ರೀಕ್ವೆನ್ಸಿಗೆ ಹೋಗೋಕ್ಕೆ ಬ್ಲಾಕ್ ಮಾಡ್ತಾ ಇರೋದೇನು? ಯೂಶಲಿ ಕಾಮನ್ ಪೀಪಲ್ಗೆ ಭಯದಿಂದ ಅವ್ರು ಇನ್ನೂ ಜಾಸ್ತಿ ಮ್ಯಾನಿಫೆಸ್ಟ್ ಆಗ್ತಾರೆ, ಇನ್ನೂ ಪ್ರಾಬ್ಲಮ್ಯಾಟಿಕ್ ಸಿಗಾಕೊಂತಾರೆ, ಇನ್ನೂ ಆ ಫ್ರೀಕ್ವೆನ್ಸಿಗೆ ಹೋಗೋದಕ್ಕೆ. ಫ್ರೀಕ್ವೆನ್ಸಿಗೆ. ಬಟ್ ಎಷ್ಟೊಂದ್ ಜನಕ್ಕೆ ಇಷ್ಟು ಅರಿವೇ ಇರಲ್ಲ ಅಲ್ವಾ ಸರ್? ವಾಟ್ ಯು ಅದೇ ಆರ್ ಟೆಲ್ಲಿಂಗ್? ಅರಿವಿಲ್ಲ ಅಂದಿದ್ದಕ್ಕೆ ಆ ಕಾಲದಿಂದ ಏನ್ ಮಾಡ್ಕೊಂಡ್ಬಂದ್ರು, ದೇವ್ರಂದ್ರೆ ರಿಚುವಲ್ಸ್ ನ ಇದ್ ಮಾಡ್ಕೊಂಡ್ಬಂದ್ರು. ಈ ಮಂತ್ರ ಹೇಳು, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ದಿಸ್ ಆಲ್ ಸೈಂಟಿಫಿಕ್ಲಿ ಪ್ರೂವನ್. ನ್ಯೂರೋ ಸೈಂಟಿಸ್ಟ್ಗಳು ಹೇಳ್ತಾರೆ, ನ್ಯೂರೋ ಸೈನ್ಸ್ ಅಲ್ಲಿ ಬ್ರೈನ್ ಚೇಂಜಸ್ ನ ಡಿಪಿಕ್ಟ್ ಮಾಡ್ತಾರೆ. ಇಟ್ ಆರ್ಗನೈಸಸ್ ಇಟ್ ಸೆಲ್ಫ್ ಇನ್ ಅ ಡಿಫರೆಂಟ್ ವೇ ವೆನ್ ಯು ಚಾಂಟ್ ಸರ್ಟನ್ ಮಂತ್ರಾಸ್ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಜಸ್ಟ್ ಅ ವೈಬ್ರೇಷನ್. ಯು ಡೋಂಟ್, ಅಂಡ್ ಅದು ಭಕ್ತಿ ಇಲ್ಲದೆ ಇರೋರ್ಗೆ ಏನ್ ಇಲ್ಲದೆ ಇದ್ರು ಆ ಮಂತ್ರ ಚಾಂಟ್ ಮಾಡ್ತಾ ಇದ್ರೆ ದೇ ವಿಲ್ the changes will happen. It is scientific. ಓಕೆ. ಸೊ ಆ ಥರ ಏನೇನು ಪ್ರಿಡಿಕ್ಷನ್ಸ್ ಮಾಡ್ಕೊಂಡ್ಬಂದ್ರು ಅವೆಲ್ಲದು ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಮಾಡ್ಕೊಂಡ್ಬಂದ್ರು. ಇವಾಗ ಒಬ್ಬಂಗೆ ತುಂಬಾ ಫಿಯರ್ ಇದೆ, ಬಟ್ ಅವ್ನಿಗೆ ಬಿಲೀಫ್ ಇಸ್ ದ ವೆರಿ ಪವರ್ಫುಲ್ ಎಮೋಷನ್ ಅಲ್ವಾ. ಅವ್ನಿಗೆ ನಂಬಿಕೆ ಇದೆ ಅಂದ್ರೆ, ಸೈನ್ಸ್ ಕಾಲ್ಸ್ ಇಟ್ ಪ್ಲಸಿಬೋ ಎಫೆಕ್ಟ್. ವಿ ಕಾಲ್ ಇಟ್ ಫೇತ್, ದ ಪವರ್ ಆಫ್ ಫೇತ್. ಒಬ್ಬ ನಂಬಿಕೆ ಇರೋನ್ಗೆ ಇಲ್ಲ, ಅವ್ನಿಗೆ ಎನಿವೇಸ್ ಥಿಂಗ್ಸ್ ಹಿ ಕಾಂಟ್ ಕಂಟ್ರೋಲ್. ಅದು ಯಾರೋ ಒಬ್ಬ ನಿನ್ ಟೈಮ್ ಚೆನ್ನಾಗತ್ತೆ ಹೋಗು, ದೇವ್ರ ಮೇಲೆ ಭಾರ ಹಾಕಿ ಹೋಗು. ವೈ ಡೂ ದೇ ಸೇ ದೇವ್ರ ಮೇಲೆ ಭಾರ ಹಾಕಿ ಹೋಗು? ಮೀನ್ಸ್ ಸರೆಂಡರ್ ಆಲ್ ಯುವರ್ ಥಾಟ್ಸ್ ಆರ್ ವೆರೀಸ್ ದೇರ್, ಸೊ ದಟ್ ಆಟೋಮೆಟಿಕ್ಲಿ ಯು ವಿಲ್ ಗೋ ಬಿ ಇನ್ ದ ಪ್ರೆಸೆಂಟ್. ದೇವ್ರ ಮೇಲೆ ಭಾರ ಹಾಕೊಂಡ್ರೆ ಈ ಅರ್ಥ. ಹಾಕ್ಬಿಡು, ಅದನ್ನ ಹಾಕ್ಬಿಡು. ವಾಟ್ ಈಸ್ ಯೋಗ? ಇವಾಗ ಯೋಗ ಇಸ್ ಯೂನಿಯನ್ ಅಂತಾರಲ್ಲ. ವಾಟ್ ಈಸ್ ದಟ್ ಯೂನಿಯನ್? ಮೀ ಫ್ರಮ್ ದಿಸ್ ಟು ರೀಚಿಂಗ್ ದಟ್ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಇದೆಯಲ್ಲ, ದಟ್ ಶುಡ್ ಯೂನಿಫೈ. ದಟ್ ಶುಡ್ ಯೂನಿಫೈ. ಇಲ್ಲಿಂದ 3 ನಾನು ಹೋಗ್ಬೋದು. ಐ ಕ್ಯಾನ್ ಕಂಟ್ರೋಲ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೆಕ್ಷುಯಾಲಿಟಿ, ಸರ್ವೈವಲ್ ಅಂಡ್ ಕಂಪ್ಯಾರಿಸನ್ ಏನಿಲ್ಲ, ಇಲ್ಲಿವರೆಗೂ ಹೋಗ್ಬೋದು. ಆಮೇಲೆ ಅದು ಪುಲ್ ಮಾಡುತ್ತೆ. ಸೊ ದ ಯೂನಿಯನ್ ಹ್ಯಾಪನ್ಸ್. ಸೊ ಸಪೋಸ್ ಐ ವಾಂಟ್ ಟು ಗೋ ಟು ಹಿಯರ್ ಟು ಮೈಸೂರು, ದಟ್ ಈಸ್ ದ ಯೋಗ. ಇಲ್ಲಿಂದ ಅಲ್ಲಿಗೆ ರೀಚ್ ಆಗ್ಬೇಕು. ನಾನು ಏನೇನು ಟ್ರಾವೆಲ್ಸ್ ತಗೊಂಡು ಹೋಗ್ತೀನಿ, ಏನೇನು ಮಾಡ್ತೀನಿ, ದೋಸ್ ಆರ್ ಆಸನಾಸ್ ಆರ್ ಮೆಡಿಟೇಷನ್. ವಾಟ್ ವೆಹಿಕಲ್ಸ್ ಐ ಟ್ರಾವೆಲ್.
ನಾವು ಬ್ಯೂಟಿಫುಲಿ ದೇ ಹ್ಯಾವ್ ಆಲ್ಸೋ ಅದನ್ನು ಚೆನ್ನಾಗಿ ಡಿಫೈನಿಂಗ್ ಮಾಡಿದ್ದಾರೆ. ನಾನು ಬರೀ ಕೆಲಸದ ಮೇಲೆ ನಾನು ಇವಾಗ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಎಷ್ಟು ವ್ಯೂಸ್ ಬರುತ್ತೆ, ಏನು ಬರುತ್ತೆ, ಐ ಡೋಂಟ್ ಕೇರ್. ನನ್ನ ಮ್ಯಾಟ್ರ್ ಐ ಆಮ್ ಗಿವಿಂಗ್ ಮೈ ಲೈಫ್ ಟು ದಿಸ್ ಪಾಡ್ಕಾಸ್ಟ್ ಬಿಕಾಸ್ ಐ ಎಂಜಾಯ್ ಇಟ್. ಐ ಆಮ್ ಡೂಯಿಂಗ್ ಇಟ್ ಆಸ್ ಅ ಡ್ಯೂಟಿ ಆ್ಯಂಡ್ ದಟ್ಸ್ ಇಟ್. ಐ ವಿಲ್ ನಾಟ್ ಕೇರ್ ಅಬೌಟ್ ದ ವ್ಯೂಸ್. Like this, being this state of mind also, they say you can reach there. Karma yoga. Okay. Say you will surrender. I will surrender everything. I will chant his name and I will all my problems, whatever it comes. Ivaga, you believe in God. Then you should not doubt. That is belief. I Illa doubt. salpa namtini, nan fullu nambala. That is not, it is either black or white. Right? You believe or not. Illa andre I don't know. That is where you should come to. ಇಲ್ಲ ನಾವಂಗಲ್ಲ, ನಾನು ಸ್ವಲ್ಪ ನಂಬ್ತೀನಿ, ಕಂಪ್ಲೀಟಾಗಿ ನಂಬಲ್ಲ. ಇಲ್ಲ ಬಿಲೀಫ್ ಹೆಂಗಿರುತ್ತೆ, ಬಿಲೀಫ್ ಇದ್ದಾಗ ನಿಜವಾಗ್ಲೂ ಏನಂದ್ರು ಅವನದೇ ಪರೀಕ್ಷೆ ಇದು, ಅವನೇನೋ ಕಲಿಯಕ್ಕೆ ಮಾಡ್ತಾ ಇದ್ದಾನೆ. ಐ ಸರೆಂಡರ್ ಅನ್ನೋ ಪಾತಲ್ಲಿ ಅವನ ಹೆಸರು ಜಪ, ಅವನ ನಾಮ ಜಪ. ಭಕ್ತಿ ಯೋಗ ಅಗೇನ್, ವಿತ್ ಭಕ್ತಿ ಯು ವಿಲ್ ರೀಚ್ ದೇರ್. ನೋ, ಐ ವಾಂಟ್ ಟು ಲರ್ನ್, ಐ ಆಮ್ ಕ್ಯೂರಿಯಸ್, ಐ ಆಮ್ ಹಂಗ್ರಿ, ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್, ಐ ವಿಲ್ ಸ್ಟಡಿ ದ ಸ್ಕ್ರಿಪ್ಚರ್ಸ್, ಐ ವಿಲ್ ಟ್ರೈ ಟು ಗೆಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಥ್ರೂ ಇಟ್. ಜ್ಞಾನ ಯೋಗ. No, I will do pranayama, I will do all these asanas, rituals, and I will be dedicated till I reach there. Kriya yoga. See, ನೀವು ಹೇಳ್ತಾರ ನೋಡಿದ್ರೆ ನಾನು ತುಂಬಾ ಯೋಗಿ ತಪಸ್ವಿ ಇಲ್ಲ. I don't want to identify myself. ವಿಚಿತ್ರ. ಅದು ಹೇಳಿದ್ರೆ ಆ ಸ್ಟೇಟ್ ಆಫ್ ಮೈಂಡ್ಗೆ ಹೋಗ್ಬೇಕು ಅಂತ ಅವಾಗ್ಲೇ ಅಕ್ಕ ಮಹಾದೇವಿ ಯು ಜಸ್ಟ್ ಗೇವ್ ಸಮ್ ಎಕ್ಸಾಂಪಲ್ಸ್. ಅವರೆಲ್ಲ ಆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ದಟ್ಸ್ ದ ರೀಸನ್. ಹಂಗ್ ಹೋದಾಗ ನಿಮ್ಗೆ ಇವಾಗ ಆಕ್ಚುಯಲ್ ಟ್ರೂತ್ ನಿಮ್ಮಲ್ಲಿ ಫ್ಲೋ ಆಗುತ್ತೆ. ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಎವ್ರಿ ಒನ್ ಈಸ್ ಯು. ಆಕ್ಷನ್ ಮಾಡ್ಲೇಬೇಕಾ? ಏನಾರು ಆಕ್ಷನ್ ಇವ್ ಕುತ್ಕೊಂಡು ಯೋಚನೆ ಮಾಡಿದ್ರು ಇಟ್ ಇಸ್ ಅನ್ ಆಕ್ಷನ್. ಸೊ ಟುವರ್ಡ್ಸ್ ವಾಟ್ ಯು ಆರ್ ಡೂಯಿಂಗ್, ವಾಟ್ ಆಕ್ಷನ್ಸ್, ಅದಕ್ಕೆ ರಿಯಾಕ್ಷನ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ನನಗೆ ನೋವಾಗ್ತಾ ಇದೆ ಅಂದ್ರೆ ಫೈಂಡ್ ಔಟ್ ಹೆಂಗೆ, ಯಾರು ಹೇಳ್ತಾ ಇರೋದು ಇದು ನೋವಾಗ್ತಾ ಇದೆ, ಯಾರದ್ ನಾನು ಕೇಳು. ಬಟ್ ಸಿ, ಇಫ್ ಯು ಅಬ್ಸರ್ವ್, ಹ್ಯಾಂಡ್ಸ್ ಅಪ್. ಅಂದ್ರೆ ಲೈಕ್ ನೀವು ದೇವ್ರನ್ನ ನಂಬ್ತೀರಾ ಅಂದ್ರೆ ಲೈಕ್ ಹ್ಯಾಸ್ ಯು ಸೆಡ್, ದೇವ್ರ ಅನ್ನೋದು ಲೈಕ್ ವಾಟ್ ಯು ಬಿಲೀವ್, ದೇವ್ರ ಅಂದ್ರೆ ಏನು? ಕ್ರಿಯೇಟರ್. He is there. You can experience him in the presence. When you are completely aware, when you drop your mind, the filters, everything, when you are completely aware, you can experience God. Receiver is the matter, not the giver. Giver is always there. Rain is always coming. Now cup ulta itte. ನಾನು ಕೇಳಿಸ್ಕೊಂತಾ ಇರ್ತೀನಿ, ಇವಾಗ ಹೇಳ್ತಾ ಇರುತ್ತೆ, ಕೇಳಿಸ್ಕೊಂಡ ತಕ್ಷಣ ಅದಕ್ಕೆ ಆನ್ಸರ್ ಏನ್ ಕೊಡ್ಬೇಕು ಅಂತ ಓಡತ್ತೆ, ಒಂದೊಂದ್ಸಲ ಕೌಂಟರ್ ಏನ್ ಕೊಡ್ಬೇಕು ಅಂತ ಓಡ್ಸುತ್ತೆ. ಇಲ್ಲ, ಒಂದು ಸೌಂಡ್, ಸುಮ್ಮನೆ ನೀವು ಹೇಳ್ತಾ ಇರೋದು ಯಾವುದೋ ಸೌಂಡ್ ನನ್ನ ಕಿವಿಗೆ ಬೀಳ್ತಾ ಇದೆ, ವೈಬ್ರೇಟ್ ಆಗ್ತದೆ.